ಜೊತೆಗೆ ನೆಲ, ನೀರು, ಗಾಳಿ, ಬೆಳಕು ಒಟ್ಟು ರೂಪವೇ ಪರಿಸರದ ಸಮಸ್ಥಿತಿ. ಆದರೆ ನಿಮ್ಮ ಎಲ್ಲರ ದಿನನಿತ್ಯದ ಬಳಕೆಗೂ ಪರಿಸರದ ಸಂಪನ್ಮೂಲಗಳ ಬಳಕೆ ಇತಿಮಿತಿಯಲ್ಲಿತ್ತು. ಆದ್ರಿಂದ ಆಗ್ತಿರೋದೇನು? ಸ್ವಾರ್ಥ, ನಶಿಸಿಕೊಳ್ಳುವ ನೀತಿ, ದುರಾಸೆಗಳಿಂದ ಪರಿಸರವನ್ನು ನಾವೇ ಹಾಳು ಮಾಡ್ತಾ ಇದ್ದೇವೆ. ಇದಕ್ಕೆಲ್ಲ ಕೊನೆ ಎಂದು ಒಂದು ವಿಷಯದಲ್ಲಿಯೂ ಕೂಡ ಪರಿಸರವನ್ನು ನಾವೇ ಹಾಳು ಮಾಡ್ತಾ ಇದ್ದೇವೆ. ಇದಕ್ಕೆಲ್ಲ ಯಾರು ಕಡಿವಾಣ ಹಾಕುವರಿಲ್ವೇ? ಈಗ ನಡೀತಿರುವುದೇನು? ಈಗ ಆಗ್ತಿರೋದೇನು? ಪ್ರಜೆಯುಳ್ಳ ನಮ್ಮ ಜನರಿಗೆ ಎಚ್ಚೆತ್ತುಕೊಳ್ಳಿ ನೀರೆಂದು, ಪ್ರಜೆಯುಳ್ಳ ನಮ್ಮ ಜನರಿಗೆ ಎಚ್ಚೆತ್ತುಕೊಳ್ಳಿ ನೀರೆಂದು, ಎಚ್ಚೆತ್ತುಕೊಳ್ಳಿ ನೀರೆಂದು, ಎಚ್ಚೆತ್ತುಕೊಳ್ಳಿ ನೀರೆಂದು, ಎಚ್ಚೆತ್ತುಕೊಳ್ಳಿ ನೀರೆಂದು, ಎಚ್ಚೆತ್ತುಕೊಳ್ಳಿ ನೀರೆಂದು, ಎಚ್ಚೆತ್ತುಕೊಳ್ಳಿ ನೀರೆಂದು. ನಾನು ಕಸದ ತೊಟ್ಟಿ ಎಲ್ಲ ಯೂರಿನ್ ತ್ಯಾಜ್ಯ ಕಸ ಕಡ್ಡಿ ಎಲ್ಲ ಬಂದು ಸೇರುವುದು ನನ್ನಲ್ಲೇ. ನಮಗೆ ಹೀರೇನಾ ಯಪ್ಪು ಇಲ್ಲಿ ನೋಡ್ರಿ, ಕಸ ಎಲ್ಲ ಹೊರಗೆ ಚೆಲ್ಬಿಟ್ಟಿದೆ. ಇಲ್ಲ ಅದು ಇಲ್ಲೇ ಹಾಕಲ್ಲ. ಅವು ಯಾವಳು ಬಂದು ಇಷ್ಟಿರೋ ಮೀನಿನ ಕಸ ಕೋಳಿ ಪುಕ್ಕ ಎಲ್ಲ ನನ್ನ ಮೇಲೆ ಹಾಕೋದು. ದೂರ ಬಂದು ಬಾದು ಎಷ್ಟು ಆನೆ ಮುಟ್ಟ ಬೋರ ಕಾರ್ ಬರ್ಬಿಟ್ಟು ಬಾರ ತುಂಬ ಅಲ್ಲ ಎಲ್ಲ ಹಾಲು ಬರೋಂತ ಎಲ್ಲ ಕೊನೆದಿ ಮಾರ ಇಕ್ಕ ಇವ್ರಿಗೊಂದು ಕಾಲ್ ಬಣ್ಣ ಬಂದ್ಬಂದ್ರೆ ನಾನು 90 ಮಾಡಿದೆ ಒಡೆಯೋರು ಅವೇ 90 ಹೆಚ್ಚಿನ ಊರದ ಊರ ಮೂಲೆ ಕಂಡು ಮಾಡಿ ಆ ವೆಂಕಟನ್ನ ಅಂತೆ ಒಂದು ಕಡಲ ಬರ್ಬೇಕು ಭಾಷೆ ಮಾಡಿ ಆರು ಕೇರ್ ನೆಚ್ಚಿ 6 ಮಾಡಿದ ಎಂಟಿನಾಗ ಮಾಡ್ಬೇಕು ಊರ ತಕ್ಕ ಜನಲ್ಲ ಕೈ ಇಪ್ಪಡಿ ನೀವು ಸೋದಿ ಹೇಳ್ರಿ ಇದ್ರುವಾಗ ಕಸ ಎಲ್ಲ ಸೋರ್ಗಾಕ್ತೀರಾ ಹೋಗ್ಬೋಡ್ರಿ ನೋಡ್ರಿ
ಮೇಲೆ ಕಚ್ಚರಬೇಕು ನಾವು ಅಂದ್ರೆ ಸರ್ಕಾರ ಅಂದ್ರೆ ಜನರ ಬೇಕು ಬೇಡಗಳನ್ನು ಪೂರೈಸಿಕೊಳ್ಳುವುದು ಒಳ್ಳೆಯದು ಕೆಟ್ಟದ್ದು ಒಳ್ಳೆಯದಾಗಿರೋದು ನಮ್ಮ ಕರ್ತವ್ಯ. ಮೇಲಿನ ಆಡಳಿತದವರು ಏನ್ ಹೇಳ್ತಾರೆ ಅದನ್ನು ಜನರಿಗೆ ಪ್ರಯತ್ನಿಸಿಕೊಳ್ಳುವುದೇ ನಮ್ಮ ಕರ್ತವ್ಯ. ನಾನೇ ಈ ವ್ಯಾಪಾರಸ್ಥ. ನಮ್ಮ ಸಹಾಯಕರು ಏನ್ ಮಾಡ್ತಾರೆ ಅದನ್ನ ನನಗೆ ವ್ಯಾಪಾರ ಮಾಡೋದೇ ಕೆಲಸ. ಏನ್ ಡಿಮಾಂಡ್ ರೀ ಪ್ಲಾಸ್ಟಿಕ್ಗೆ? ಮನುಷ್ಯರು ಹುಟ್ಟಿದ್ದು ಸಾಯಕನಿಗೆ ಪ್ಲಾಸ್ಟಿಕ್ಕೇ ಬೇಕು. ಆ ತರ ದಿನ ಬಾಡಿಗೆ ಕೂಡ ಕಾಲಿಂದ ಹಿಡಿದು ತಲೆವರೆಗೆ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಮಾಡ್ತಿದ್ದವರು ಈ ಪ್ಲಾಸ್ಟಿಕ್ ಇಲ್ಲದಂತೂ ಹೋಗುದೇ ಇಲ್ಲ. ಪ್ಲಾಸ್ಟಿಕ್ ಈಗ ಆಗಿದೆ. ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಯಾರಿಗೆ ಬೇಕು ಪ್ಲಾಸ್ಟಿಕ್? ಏನ್ ಬೇಕ್ರಿ ನಿಮ್ಗೆ? ಪ್ಲಾಸ್ಟಿಕ್ ಎಷ್ಟು ಕಿಲೋ ಇದೆ? ಪ್ಲಾಸ್ಟಿಕ್ ತುಂಬಾ ಬೇಕಪ್ಪ, ತುಂಬಾ ಪ್ಲಾಸ್ಟಿಕ್ ಬೇಕು. ನಿಮ್ ಸಾಮಾನು ಆಟ ಕಟ್ಟಿ ಇಡ್ತಿದ್ದೀನಿ, ಈಗ ಕಳಿಸ್ಲಿಕ್ಕಲ್ಲ. ಏನು ಕಿಲೋ ಬಂದಿದ್ದೀರಾ? ಇಲ್ಲಪ್ಪ, ಪ್ಲಾಸ್ಟಿಕ್ ಈಗ ಬೇಕೇಳಿ. ಆಯ್ತು ಹೇಳಿದ್ದೆ ಅದೇ ಬೈಕೋಬೇಕು. ಅದು ಇಂಥ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ತಲೆ ಎಷ್ಟು ಪ್ಲಾಸ್ಟಿಕ್. ಈಗ ಹೇಳ್ರಿ ಪ್ಲಾಸ್ಟಿಕ್ ತಗೊಳ್ಳಿ, ಅದು ತಗೊಳ್ಳಿ. ಇಲ್ಲ ನೀವು ಮಾತಾಡಿ ನಿಮ್ಮ ಕೆಲಸ ಮಾಡ್ಕೊಳ್ಳಿ. ನನ್ನ ಕೆಲಸ ಬೇರೆ ಇದೆ. ನೀವು ಲೆಕ್ಕ ಹಾಕಿರೋದು ಹಾಗೆ ಪ್ಲಾಸ್ಟಿಕ್ ಎಷ್ಟು ಅವನ್ನ ಹೋಗಿ ಮಾಡಿ ಕೊಟ್ಟೇನು ಗೋಬಿನ ಕೊಟ್ಟೆ ಇನ್ನೊಬ್ಬ ಬಸ್ಸು ಕೊಟ್ಟೆ ಕಾಡೆ ಬೇರಿಗಂದ್ರೆ ಚೆನ್ನಿಗಂದ್ರೆ ಕೋಳಿಗಂದ್ರೆ ತರಕಾರಿಗಂದ್ರೆ ವೈದ್ಯ ಮೂಲೆಗಳ ಕೊಟ್ಟೆ ಇನ್ನೊಬ್ಬ ಹೋಗಿ ಗಂಡಿಗಳ ಬಸ್ಸು ಕೊಟ್ಟೆ ಊಟ ಮಾಡಿಲ್ಲ ಬೇರೆ ಮಾಡಿ
ನಿಮ್ಮ ಬಗ್ಗೆ ನೀವೇ ಸಹೋದರರು ಓಕೆ ಇದೇ ತಪ್ಪಾರ ಹೀಗೆ ನೀವೇ ಸಹ ಅವರಿಗೆ ನೀವೇ ತಂದ ನಿಮ್ಮ ಪ್ರಾರ್ಥಿಕೆ ಮುಂದೆ ಸಿರಿದು ಬಳುಬು ಒಳ್ಳೆಯದು ಆ ದಂಗೆ ಒಂದು ತೋರಲ್ಲ 5 ಮುಂದಿನ ನಾಳೆ ನೀವೇ ಸಹ ಅಂಚಲ ಉಂಟು ಐದು ಗೊತ್ತ ಐದು ಮುಂದಿನ ನಾವಲ್ಲ ಇಲ್ಲಿ ಹೋದರೆ ನೀರು ಓದಿಸ್ಕೊಂಡು ನಾವು ಏನು ಮಾಡ್ತಾರೆ ಅದಕ್ಕೆ ಹೇಳೋದು ವಿಷ ಕಸ ಬೇರೆ ಹಸಿ ಕಸ ಬೇರೆ ಒಣ ಕಸ ಬೇರೆ ಪ್ರತ್ಯೇಕವಾಗಿ ವಿಂಗಡಿಸಬೇಕು. ಹಸಿ ಕಸವನ್ನ ಗೊಬ್ಬರವನ್ನಾಗಿ ಉಪಯೋಗಿಸಬಹುದು, ಒಣ ಕಸವನ್ನ ಉರುವನಾಗಿ ಉಪಯೋಗಿಸಬಹುದು. ಆದ್ರೆ ಪ್ಲಾಸ್ಟಿಕ್ ಅನ್ನ ಬೆಂಕಿಯಲ್ಲಿ ತಿನ್ನಕ್ಕಾಗುತ್ತಾ ವಾಯು ಮಾಲಿನ್ಯ ಉಂಟಾಗಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಹುಟ್ಟುಕೊಳ್ಳುತ್ತೆ. ಅದಕ್ಕೆ ಹೇಳೋದು ಪ್ಲಾಸ್ಟಿಕ್ ಗಳನ್ನ ಸಂಗ್ರಹಿಸಿ ಅದನ್ನು ವಿಷ ಕಸ ಹಸಿ ಕಸ ಒಣ ಕಸ ಅಂತ ಬೇರೆ ಬೇರೆ ವಿಂಗಡಿಸಿ ನಿರ್ವಹಿಸಬೇಕು. ಸಂಗ್ರಹಿಸಿ ವಿಂಗಡಿಸಿ ನಿರ್ವಹಿಸಿ ಹಸಿಕಸವಣ ಕಸ ವಿಷ ಕಸ ಸಂಗ್ರಹಿಸಿ ಅಲ್ಲಲ್ಲಿ ಗಿಡವನ್ನು ನೆಟ್ಟು ಅದಕ್ಕೆ ಸರಿಯಾಗಿ ನೀರನ್ನು ಏರಿಸಿ ದೊಡ್ಡ ಬಲವನ್ನಾಗಿ ಬೆಳೆಸಿ ಚಿನ್ನವನ್ನು ಗಾಳಿ ಪಡಿಬೋದಲ್ವ, ಪರಿಸರ ರಕ್ಷಣೆಗೆ ನಾವು ನಾಟ್ಯ ಹಾಡಬಹುದಲ್ವ. ಈಗ ಮಾತ್ರ ಪರಿಸರ ಸ್ವಚ್ಛತೆ ಸಾಧ್ಯ. ಪ್ರತಿಯೊಬ್ಬರಿಗೂ ಕರ್ತವ್ಯ ಇದೆ ಪರಿಸರವನ್ನು ರಕ್ಷಿಸಬೇಕು ಅನ್ನುವಂಥದ್ದು. ಪ್ರತಿಯೊಬ್ಬರಿಗೆ ಗಿಡವನ್ನು ನೆಟ್ಟು ನೀರನ್ನು ಏರಿಸೋದು ಗೊಬ್ಬರ ಹಾಕಿದನ್ನು ಬೆಳೆಸಿದ್ರೆ ಮಾತ್ರ ಉತ್ತಮವಾದ ಪರಿಸರವನ್ನು ಬೆಳೆಯಲಿಕ್ಕೆ ಸಾಧ್ಯ. ಇದು ನಮ್ಮ ಆಸೆ ಕರ್ತವ್ಯ, ನಮ್ಮ ಆಸೆ ಕರ್ತವ್ಯ. ಇದು ನಮಗೆ ತಿಳಿಸು, ನಾವೆಲ್ಲರಿಗೂ ತಿಳಿಸೋಣ. ಮಕ್ಕಳಂತೆ ನಾವು ಬೆಳೆಸೋಣ, ಮಕ್ಕಳಂತೆ ನಾವು ಬೆಳೆಸೋಣ. ಗಿಡದಲ್ಲಿ ಬೆಳೆದು ಮರವಾಗಿ ನಿಂತು ಶುದ್ಧ ಗಾಳಿಯ ಪಡೆಯೋಣ, ಶುದ್ಧ ಗಾಳಿಯ ಪಡೆಯೋಣ. ಜೋಡಿಸಿ ಜೋಡಿಸಿ ಕೈಯ ಜೋಡಿಸಿ ಪರಿಸರ ಉಳಿಸಲು ಮುಂದಾಗಿ, 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 ಪರಿಸರ ಉಳಿಸಲು ಮುಂದಾಗಿ.